ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ವೃದ್ಧರ ದಿನ 2024 ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜೀವನ ಸಂಧ್ಯವೆಂಬ ಹಿರಿಯರನ್ನು ನೋಡಿಕೊಳ್ಳುವ ಒಂದು ವೃದ್ಧಾಶ್ರಮವನ್ನು ಚಿಕ್ಕಮಗಳೂರಿನ ರೋಟರಿ ಸಂಸ್ಥೆಯವರು ಸ್ಥಾಪಿಸಿದ್ದಾರೆ. ಹೊರದೇಶಕ್ಕೆ ಕರ್ತವ್ಯಕ್ಕೆ ತೆರಳುವ ಸಲುವಾಗಿ ಅನಿವಾರ್ಯದಿಂದ ವೃದ್ಧಾಶ್ರಮದ ವ್ಯವಸ್ಥೆ ಬಂದಿದೆ ಮತ್ತು ನಮ್ಮ ಭಾರತದಲ್ಲಿ ಒಟ್ಟು ಕುಟುಂಬ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೀಗಾಗಿದೆ. ನಮ್ಮಗಳ ಏಳಿಗೆಗೆ ಶ್ರಮಿಸಿದ ಹಿರಿಯರ ಬಗ್ಗೆ ನಾವುಗಳು ಹೆಚ್ಚಿನ ಕಾಳಜಿ ತೋರಲೇಬೇಕಿದೆ ಎಂದು ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ದೇವ್ ಆನಂದ್ ಸಲಹೆ ನೀಡಿದರು. ಅಂತಾರಾಷ್ಟ್ರೀಯ ವೃದ್ಧರ ದಿನ 2024 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಕೈಗಾರಿಕೆಗಳು ಹಾಗೂ ಹಲವಾರು ಅವಕಾಶಗಳು ಇದ್ದು, ಇಂತಹ ಸಂದರ್ಭದಲ್ಲಿ ಹೊರದೇಶದ ವ್ಯಾಮೋಹ ಬಿಟ್ಟು ನಮ್ಮ ಯುವಕರು ಇಲ್ಲೇ ಕರ್ತವ್ಯ ನಿರ್ವಹಿಸಿದರೆ ಆರ್ಥಿಕವಾಗಿ ನಮ್ಮ ದೇಶ ಪ್ರಗತಿ ಹೊಂದುವ ಜೊತೆಗೆ ತಂದೆ ತಾಯಿಯ ಹಿರಿಯರನ್ನು ನೋಡಿಕೊಳ್ಳುವ ಅವಕಾಶವೂ ದೊರೆಯುತ್ತದೆ ಎಂದು ಸಲಹೆ ನೀಡಿದರು. ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರ ಎಚ್ ವಿ ಸುರೇಶ್ ಕುಮಾರ್ ಅವರು ಮಾತನಾಡಿ, 60 ವರ್ಷ ದಾಟಿದವರನ್ನು ವೃದ್ಧರು ಎಂದು ಕರೆದು ಅವರ ಆತ್ಮವಿಶ್ವಾಸವನ್ನು ಕುಂಠಿತಗೊಳಿಸದೆ ಹಿರಿಯರು ಎಂದು ಕರೆಯುವುದು ಸೂಕ್ತವೆಂದರು. ವರ್ಷಿಣಿ ಪ್ರಾರ್ಥಿಸಿದರು. ಅನುಶ್ರೀ ಹಾಗೂ ರೋಜಾ ನಿರೂಪಿಸಿದರು. ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಆಶಾಜ್ಯೋತಿ UH, ರೋಟರಿ ಕ್ಲಬ್ ವಲಯ ಲೆಫ್ಟಿನೆಂಟ್ ಲೋಕೇಶ್, ಜಿಲ್ಲಾ ಸಹ ಗವರ್ನರ್ ನಿರ್ಮಲ್ ಕುಮಾರ್ ಜೈನ್, ಅಧ್ಯಕ್ಷ ಸಂತೋಷ್, NSS ಕೋಆರ್ಡಿನೇಟರ್ ಫಕೀರಮ್ಮ ಪಿ ಮರಗೋಡ್, ಉಪನ್ಯಾಸಕರಾದ ಡಾಕ್ಟರ್ ಗಣೇಶ್, ಶ್ವೇತಾ ನಾಯಕ್, ಜಯಚಂದ್ರ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂತರಂಗ ಮಾಡು ದಯವ ತೋರೋ ಧರಣಿಯಂತೆ ಎನ್ನ ಮನವ ಮಾಡು ನೊಂದೆಯನ್ನ ಜೀವ ನನ್ನದೆಂಬ ಕೂಡ ಚೆನ್ನಾಗಿ ಬದುಕ್ತಿದಾರ ಅಂತಂದ್ರೆ ಇಲ್ಲ. ಅದಕ್ಕೆ ತಕ್ಕದಾಗಿ ಸಾಕಷ್ಟು ವೃದ್ಧಾಶ್ರಮಗಳಾಗಿದ್ದಾವೆ, ಸಾಕಷ್ಟು ಜನರು ಬೀದಿ ಬದುಕ್ತಾ ಇದ್ದಾರೆ, ಸಾಕಷ್ಟು ಜನರು ನಿರಾಶ್ರಿತರಾಗಿ ಸಾಯ್ತಿದ್ದಾರೆ. ಅಭಿವೃದ್ಧಿ ಹೊಂದಿದಾಗಿವಿ. ಅಭಿವೃದ್ಧಿ ಹೆಸರಲ್ಲಿ ನಾವು ವೃದ್ಧರನ್ನ ಮಾನವೀಯ ನೆಲೆಗಟ್ಟಿನ ಒಂದು ನೆಲೆ ಇಲ್ಲದೇನೆ ಅವರನ್ನ ನಾವು ಕಡೆಗಣಿಸ್ತಾ ಬರ್ತಾ ಇದ್ವಿ. ಅದನ್ನ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಜಗತ್ತಿನಲ್ಲಿ ನೋಡಬಹುದು. ಸರ್ಕಾರಗಳು ಕೂಡ ಈ ವೃದ್ಧಾಪ್ಯ ವೇತನ ಕೊಡೋದಿರ್ಬೋದು, ಇವರಿಗೋಸ್ಕರ ದುಡ್ಡನ್ನ ಖರ್ಚು ಮಾಡೋದಿರ್ಬೋದು, ಇದನ್ನು ಕೂಡ ಆರ್ಥಿಕ ಹೊರೆಯಿಂದ ಅಂದ್ಕೊಡುತ್ತೆ. ಆದ್ರೆ ಅದು ಆರ್ಥಿಕ ಹೊರೆ ಖಂಡಿತ ಆಗಲಾರದು. ಯಾಕೆಂತಂದ್ರೆ ಆ ದೇಶದಲ್ಲಿ ಬದುಕಿರುವ ಪ್ರತಿಯೊಬ್ಬ ಜನರು ಕೂಡ ಆ ದೇಶದ ಜವಾಬ್ದಾರಿ. ಹಾಗಾಗಿ ವೃದ್ಧರು ಇವತ್ತು ಅವರ ಜೀವಿತಾವಧಿ ಹೆಚ್ಚಿಗೆ ಆಗಿದೆ ಅಂದ್ರೆ ಯಾವ ರೀತಿ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಅಡ್ವಾನ್ಸ್ ಮೆಡಿಕಲ್ ಸಿಸ್ಟಮ್ಸ್. ಆಫ್ಟರ್ 60 years ಬಹುತೇಕ ಜನರು ಬದುಕಿರೋದು ಮೆಡಿಕಲ್ ಸಪೋರ್ಟ್ ಇಂದ. ಟ್ಯಾಬ್ಲೆಟ್ಸ್ ಇರ್ಬೋದು, ಮೆಡಿಕೇಶನ್ಸ್ ಇರ್ಬೋದು, ಅಡ್ವಾನ್ಸ್ ಮೆಡಿಕಲ್ ಸಿಸ್ಟಮ್ಸ್ ಏನಿದೆ ಇವುಗಳ ಫಲವಾಗಿ ಸಾಕಷ್ಟು ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾನು ಈಗಾಗಲೇ ಹೇಳಿದಂತೆ 2050 ವೇಳೆಗೆ 30 ಕೋಟಿಗಿಂತ ಹೆಚ್ಚಿನ ವೃದ್ಧರು ನಮ್ಮ ದೇಶದಲ್ಲಿ ಬದುಕಿರ್ತಾರೆ ಅಂತಂದ್ರೆ ಅವರ ಒಂದು ಯೋಗಕ್ಷೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಲಿಲ್ಲ ಅಂದ್ರೆ, ಅಥವಾ ನಮ್ಮ ಯುವ ಜನರ ಒಂದು ಮನಸ್ಥಿತಿಗಳು ಬದಲಾಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ದಿನ ಬಹಳ ಪ್ರಮುಖವಾಗುತ್ತೆ. ಅಂತಾರಾಷ್ಟ್ರೀಯ ವೃದ್ಧರ ದಿನ ಏನಿದೆ, ಈ ದಿನದ ಆಚರಣೆ ಹಿನ್ನೆಲೆ ಏನಂತಂದ್ರೆ, ನೀವು ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಹಿರಿಯರುಗಳನ್ನ, ವೃದ್ಧರುಗಳನ್ನ ಗೌರವದಿಂದ ಕಾಣ್ತಕ್ಕಂಥ, ನಮ್ಗೆಲ್ಲೋ ದೇವರು ನೋಡಿರ್ಬೋದು, ಬಸ್ಸಲ್ಲೆಲ್ಲ ಓಡಾಡುವಾಗ ಬಂದಿದ್ದು, ಹಿರಿಯರನ್ನ ಗೌರವಿಸಿದ್ರೆ ಅಥವಾ ವೃದ್ಧರನ್ನ ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆ, ದೇವರನ್ನ ಕಂಡಂತೆ ಅಂತ ಸ್ಲೋಗನ್ಗಳೆಲ್ಲ ನೋಡ್ಬೋದು. ನೀವುಗಳು ಬರೀ ಸ್ಲೋಗನ್ ಆಗಿ ಉಳ್ಕೊಂಡ್ರೆ ಸಾಲದು. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವೃದ್ಧರುಗಳನ್ನ ಗೌರವದಿಂದ ಕಾಣ್ತಕ್ಕಂಥ, ಘನತೆಯಿಂದ ಕಾಣ್ತಕ್ಕಂಥ ಮನಸ್ಥಿತಿಗಳು ನಿರ್ಮಾಣ ಆಗಬೇಕು. ಈ ಒಂದು ವರ್ಷದ ಅಂತಾರಾಷ್ಟ್ರೀಯ ವೃದ್ಧರ ಅಲ್ಲಿದ್ದ ಎಲ್ಲ ಇನ್ವೆಟ್ಸ್ 56 ಜನ ಇನ್ವೆಟ್ಸ್ ಇದ್ದರೆ ಅದರಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್. ಎಲ್ಲರೂ ಸಂತೋಷದಿಂದ ಪ್ರತಿಯೊಬ್ಬರದ್ದು ನಾವು ಮಾತಾಡಿಸಿದಾಗ ಅವರಿಗೆ ಬಹಳ ಸಂತೋಷದಿಂದ ನಾವು ಕಾಲ ಕಳೆದಿದ್ದೀವಿ. ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ಯೋಗಕ್ಷೇಮವನ್ನು ನೋಡ್ತಾ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ, ಬೇಜಾರಿಲ್ಲ. ಮನೆಯವರ ಜಂಟು ಬರುವುದಿಲ್ಲ, ಮಕ್ಕಳ ಜಂಟು ಬರುವುದಿಲ್ಲ ಅನ್ನೋ ಒಂದು ಮಾತನ್ನು ಅವರು ಆಡಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಅವರು ಆ ಥರ ಒಂದು ಜೀವನ ಸಂಧ್ಯಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ನೋಡಬೇಕಾಗ್ತದೆ. ಇದು ಆ್ಯಕ್ಚುಲಿ ವೃದ್ಧಾಶ್ರಮ ಅಂತ ಒಂದು ಬರಬಾರ್ದಿತ್ತು ನಮ್ಮ ದೇಶಕ್ಕೆ, ಆದರೆ ಬೇರೆ ದಾರಿ ಇಲ್ಲ ಅಂತ ತೋರುತ್ತೆ.
ಮಕ್ಕಳೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಉನ್ನತವಾದ ಒಂದು ಉದ್ಯೋಗವನ್ನು ಪಡೆದು ಅಂತ ಉದ್ಯೋಗ ನಮ್ಮ ದೇಶದಲ್ಲಿ ಸಿಗ್ತಾ ಇರಲಿಲ್ಲ ಹಿಂದೆ. ಈಗ ನಮ್ಮ ದೇಶ ಮುಂದುವರಿತಾ ಇದೆ, ಡೆವಲಪ್ಡ್ ಆಗಿದೆ. ನಮ್ಮಲ್ಲಿ ಕೂಡ ಆತ್ಮನಿರ್ಭರ ಎಲ್ಲ ರೀತಿಯ ಕೈಗಾರಿಕೆಗಳು ಅಥವಾ ಇಂಡಸ್ಟ್ರಿಗಳು ಆಗ್ತಾ ಇದೆ. ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕೆಗಳು ಕೂಡ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ದೇಶಕ್ಕೆ ಹೋಗುವಂತ ಅಗತ್ಯ ಇಲ್ಲ. ಇಲ್ಲಿ ಕಲಿತಂತ ಅತ್ಯುನ್ನತ ವಿದ್ಯೆಯನ್ನು ನಮ್ಮ ದೇಶಕ್ಕೆ ನಾವು ವಿನಿಯೋಗ ಮಾಡಿದರೆ ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದುತ್ತದೆ. ಅದರೊಟ್ಟಿಗೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ನಾವು ಇರುವಂತ ಒಂದು ಅವಕಾಶ ಸಿಗ್ತದೆ. ದೂರದ ಬೆಂಗಳೂರಾದ್ರೂ ಅಥವಾ ಬಾಂಬೆ, ದಿಲ್ಲಿ, ಕಲ್ಕತ್ತಾ ಅಥವಾ ಚೆನ್ನೈ ಇಂಥ ಸಿಟೀಸ್ಗಳಲ್ಲಿ ಅಥವಾ ನಮ್ಮ ಬೆಂಗಳೂರು ಬಹಳ ಹತ್ತಿರದಲ್ಲೇ ನಾವು ಇರ್ತೇವೆ. ಯಾವಾಗ ಬೇಕಾದರೂ ಮನೆಗೆ ಬಂದು ಹೋಗ್ಬೋದು ಅಥವಾ ಪೇರೆಂಟ್ಸ್ ನಮ್ಮೊಟ್ಟಿಗೆ ಇರುವ ಹಾಗೆ ನಾವು ನೋಡ್ಬೋದು. ಅದೇ ನಾವು ಬೇರೆ ದೇಶಕ್ಕೆ ಹೋದಾಗ ಅಲ್ಲೇ ನಮ್ಮ ಪೇರೆಂಟ್ಸ್ಗಳಿಗೆ ಇರ್ಲಿಕ್ಕೆ ಸಾಧ್ಯವೂ ಆಗುತ್ತದೆ ಅಥವಾ ನಮಗೆ ಪೇರೆಂಟ್ಸ್ ಒಟ್ಟಿಗೆ ಇರ್ಲಿಕ್ಕೂ ಸಾಧ್ಯ ಆಗುತ್ತದೆ. ಹಾಗಾಗಿ ನೀವೆಲ್ಲ ಚಿಂತನ ಮಂಥನವನ್ನು ಮಾಡಬೇಕು. ನಾವು ಮುಂಚಿನ ಮೊದಲಿನ ಹಾಗೆ ಅವಿಭಕ್ತ ಕುಟುಂಬಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಟ್ ನೆಕ್ಸ್ಟ್ ನಮ್ಮ ಒಂದು ಏನು ಗುರಿ ಏನಂತ ಹೇಳಿದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ನೋ ಕ್ಲಿಯರ್ ಫ್ಯಾಮಿಲಿ ಅಂತ. ಏನೋ ನಮಗೆ ಗೊತ್ತೇ ಇಲ್ಲ, ಏನಾದ್ರೂ ಮುಂದಿನ ದಾರಿ ಗೊತ್ತಿಲ್ಲ. ನೋ ಕ್ಲಿಯರ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿಯಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ನಮಗೆ ಕ್ಲಿಯರ್ ಇರುತ್ತೆ, ನಮ್ಮ ಫ್ಯಾಮಿಲಿ ಇದೆ, ನಮ್ಮ ತಂದೆ ತಾಯಿಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಎನ್ನುವ ಒಂದು ಮನೋಭಾವನೆಯನ್ನು ನಾವೆಲ್ಲ ಬೆಳೆಸ್ಕೊಂಡು ಅಂತ ಒಂದು ಅವಶ್ಯಕತೆ ಇದ್ದಾಗ ರೋಟರಿ ಅವರೊಟ್ಟಿಗೆ ಸಮಾಜದ ಹಿರಿಯವರೆಲ್ಲ ಸೇರಿಕೊಂಡು ಇಲ್ಲಿಯೂ ಕೂಡ ಅಂತ ಒಂದು ಜೀವನ ಸಂಧ್ಯಾ ಒಂದು ಕಾರ್ಯಕ್ರಮಗಳನ್ನು ಮಾಡಬಹುದು.